ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಚಕ್ರಮುದ್ರೆಯನ್ನು ಧಾರಣ ಮಾಡಬೇಕು ಅಂತ ಹೇಳಿದೆ ನಾನು. ಆ ಚಕ್ರಮುದ್ರೆಯನ್ನು ಧಾರಣ ಮಾಡೋದಕ್ಕಿಂತ ಮುಂಚೆ, ಅಲ್ಲಿ ಭಗವದ್ರೂಪಗಳನ್ನು ದೇವತೆಗಳನ್ನು ಚಿಂತನೆ ಮಾಡೋದಕ್ಕಿಂತ ಮುಂಚೆ ಅದನ್ನು ಹಿಂಗೆ ಹಿಡ್ಕೊಂಡು ಅದನ್ನು ನೋಡ್ತಾ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ. ಈ ಶ್ಲೋಕ ಹೇಳಬೇಕು. ಇದು ಅರ್ಥ ಏನಿದೆ ಗೊತ್ತನ? ಸುದರ್ಶನ, ಓ ಸುದರ್ಶನನೇ, ನೀ ಎಂಥವನು? ಮಹಾಜ್ವಾಲೆಗಳಿಂದ ಕೂಡಿಕೊಂಡಿರ್ತಕ್ಕಂಥವನು. ಮಹಾಜ್ವಾಲೆಗಳಿಂದ ಕೂಡಿಕೊಂಡಿರ್ತಕ್ಕಂಥ ಓ ಸುದರ್ಶನ, ನೀ ಹೇಗಿದ್ದಿ? ಕೋಟಿ ಸೂರ್ಯ ಸಮಪ್ರಭ, ಕೋಟಿ 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 ಸೂರ್ಯರಿಂದ ಕಾಂತಿ ಎಷ್ಟಿರ್ತದೋ ಅಷ್ಟು ಕಾಂತಿಯಿಂದ ಕೂಡಿಕೊಂಡಿರ್ತಕ್ಕಂಥವನು. ಅಜ್ಞಾನಾಂಧಸ್ಯ ಮೇ ನಿತ್ಯಂ, ನಾನು ಒಂದು ಕತ್ತಲೆಯಿಂದ ಕೂಡಿಕೊಂಡಿದ್ದೇನೆ. ಏನಾ ಕತ್ತಲೆ? ಅಜ್ಞಾನ ಎನ್ನುವ ಕತ್ತಲೆಯಿಂದ ಕೂತ್ಕೊಂಡಿದ್ದೇನೆ. ಇಂಥ ಅಜ್ಞಾನ ಎನ್ನುವ ಕತ್ತಲೆಯಿಂದ ಕೂಡಿಕೊಂಡಿರ್ತಕ್ಕಂಥ ನನ್ನಲ್ಲಿ ಏನು ಮಾಡಿ ಗೊತ್ತಾ? ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ, ವಿಷ್ಣುವಿನ ಹತ್ತಿರ ಹೋಗ್ಲಿಕ್ಕೆ ಮಾರ್ಗ ಯಾವುದು ಅದನ್ನು ತೋರ್ಸಯ್ಯ. ಯಾಕಂದರೆ ನನಗೆ ವಿಷ್ಣು ಅಜ್ಞಾನದಿಂದ ಕೂಡಿಕೊಂಡಿರುವುದರಿಂದ ಅದರಿಂದ ಕತ್ತಲಾಗಿಬಿಟ್ಟದ ಕಾರಣ ವಿಷ್ಣುವಿನ ಮಾರ್ಗ ನಂಗೆ ಗೊತ್ತಾಯ್ತಲ್ಲ, ಭಗವಂತನ ಬಳಿಗೆ ಹೇಗೆ ಹೋಗಬೇಕು ಎಂಬ ಮಾರ್ಗ ನಂಗೆ ತಿಳಿತಾ ಇಲ್ಲ. ಆ ಮಾರ್ಗವನ್ನು ನೀನು ತೋರಿಸು. ಯಾಕೆ ಗೊತ್ತಾ? ನೀನು ಕೋಟಿ ಸೂರ್ಯ ಸಮಪ್ರಭ, ಕೋಟಿ ಕೋಟಿ ಸೂರ್ಯರ ಕಾಂತಿ ಉಳ್ಳವನಾಗಿದ್ದೀಯಾ. ಮತ್ತೇನಾಗಿದ್ದೀಯಾ? ಸುದರ್ಶನ ಮಹಾಜ್ವಾಲೆಗಳಿಂದ ಕೂಡಿಕೊಂಡಿದ್ದೀಯಾ. ಸೂರ್ಯ ಕೋಟಿ ಪ್ರಭಾಭಾಸಿತನಾಗಿದ್ದೀಯಾ. ಅಂಥ ನೀನು ನನಗೆ ಮಾರ್ಗ ತಿಳಿಯದಲೇ, ದಾರಿ ತಿಳಿಯದಲೇ ತತ್ತರಿಸ್ತಾ ಇದ್ದೀನಿ. ಅಜ್ಞಾನದಿಂದ ದಾರಿ ತಿಳಿತಾ ಇಲ್ಲ. ಎಲ್ಲಿಗೆ ಹೋಗಲೋ ಹಾದಿ, ಎಲ್ಲೋ ಹೋಗ್ತಕ್ಕಂಥ ಹಾದಿ ಅಲ್ಲ, ವಿಷ್ಣುವಿನ ಕಡೆ ಹೋಗ್ತಕ್ಕಂಥ ಮಾರ್ಗ ನನಗೆ ತಿಳಿತಾ ಇಲ್ಲ. ಅದನ್ನು ತೋರಿಸುವಂಥ ಈ ಮಂತ್ರವನ್ನು ಹೇಳಿ ಮೊದಲು ಕಣ್ಣಿಗೆ ಹಚ್ಚಿಕೊಂಡು ಆಮೇಲಕ್ಕೆ ಮನ್ಮಥ ಅಂತರ್ಗತ ದಿಗ್ನಾಮಕ ಭಾರತೀ ಪತ್ಯಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ದುರ್ಗಾಪತಿ ಹಿಂಕಾರಾಭಿನ್ನ ಕ್ರುದ್ಧೋಲ್ಕಾಯ ನಮಃ ಅಂತ ಹೇಳಿ 18 ಸ್ಥಳಗಳಲ್ಲಿ ಚಕ್ರಮುದ್ರೆಯನ್ನು ಧಾರಣ ಮಾಡಬೇಕು. ಅದಾದ ಮೇಲೆ ಶಂಖಮುದ್ರೆಯನ್ನು ತಗೊಂಡು ಕಣ್ಣಿಗೆ ಹಚ್ಚಬೇಕು. ಅಲ್ಲೇನು ಪ್ರಾರ್ಥನೆ ಮಾಡಬೇಕು? ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ಪಾಹಿ ಮಾಂ ಪಾಪಿನಂ ಘೋರಂ ಸಂಸಾರಾರ್ಣವ ಪಾತಿನಂ. ಸ್ವಾಮಿ, ನನ್ನ ರಕ್ಷಣೆ ಮಾಡುವಂಥ ಆ ಶಂಖಮುದ್ರೆಯನ್ನು ನೋಡ್ತಾ ಪ್ರಾರ್ಥನೆ ಮಾಡಬೇಕು. ಎಲ್ಲಿ ರಕ್ಷಣೆ ಮಾಡಬೇಕು? ವಿಷ್ಣು ಅವರು ಹೇಳ್ತಾರೆ, ಸಂಸಾರಾರ್ಣವ ಪಾತಿನಂ. ಸಂಸಾರ ಎನ್ನುವುದೇ ಒಂದು ಸಮುದ್ರ. ಅರ್ಣವ ಅಂದರೆ ಸಮುದ್ರ. ಸಂಸಾರವೆಂಬ ಸಮುದ್ರದಲ್ಲಿ ಮುಣಿಗಿ ಹೋಗಿರ್ತಕ್ಕಂಥ ಪಾತಿನಂ, ಬಿದ್ದಿರತಕ್ಕಂಥ ಪಾಹಿಮಾಂ ಪಾಪಿನಂ ಘೋರಂ. ಭಯಂಕರವಾದ ಪಾಪಿ ನಾನು. ಎಷ್ಟು ಪಾಪಗಳನ್ನು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಮಹಾಪಾಪಗಳನ್ನೆಲ್ಲ ಮಾಡಿ ಘೋರನಾಗಿದ್ದೀನಿ. ಘೋರ ಪಾಪಗಳನ್ನು ಮಾಡಿರ್ತಕ್ಕಂಥ, ಅದರಿಂದಲಾಗಿಯೇ ಸಂಸಾರವೆಂಬ ಸಮುದ್ರದಲ್ಲಿ ಬಿದ್ದಿರತಕ್ಕಂಥ ನನ್ನನ್ನು ರಕ್ಷಣೆ ಮಾಡು. ನಂಗೆ ಆ ರಕ್ಷಣೆ ಮಾಡೋಕ್ಕೆ ಶಕ್ತಿ ಅದನ. ನೀನೆಂಥವನು ಗೊತ್ತಾ? ನಿಜಧ್ವಾನ ಧ್ವಸ್ತ ಪಾತಕ ಸಂಚಯ. ನಿನ್ನ ಸೌಂಡ್, ನಿನ್ನ ಶಬ್ದ ಏನದಲ್ಲ, ನಿನ್ನಿಂದ ಬರ್ತಕ್ಕಂಥ ಶಬ್ದ, ಆ ಶಬ್ದ ಒಂದೇ ಸಾಕು ಸಮಸ್ತ ಪಾಪಗಳನ್ನು ಕಳೆದು ಹಾಕಿಬಿಡ್ತಾರೆ. ನಿಜಧ್ವಾನ ಧ್ವಸ್ತ ಪಾತಕ ಸಂಚಯ. ನಿಜಧ್ವಾನ, ನಿನ್ನದೇ ಆಗಿರತಕ್ಕಂಥ ಧ್ವಾನ ಅಂದರೆ ಶಬ್ದ. ಆ ಶಬ್ದದಿಂದ ಧ್ವಸ್ತ, ನಾಶ ಮಾಡಲ್ಪಟ್ಟಿರ್ತಕ್ಕಂಥ ಪಾತಕ ಸಂಚಯ, ಪಾಪಗಳ ಸಮೂಹವುಳ್ಳವನು ನೀನು. ಅಂಥ ಓ ಪಾಂಚಜನ್ಯ, ದಯಮಾಡಿ ನನ್ನ ಎಲ್ಲ ಪಾಪಗಳನ್ನು ಕಳೆದು ಸಂಸಾರ ಸಾಗರದಲ್ಲಿ ಬಿದ್ದಿರತಕ್ಕಂಥ ನನ್ನನ್ನು ಮೇಲೆ ಎತ್ತಯ್ಯ, ನನ್ನನ್ನು ಉದ್ಧಾರ ಮಾಡುವಂಥ ಈ ಪ್ರಾರ್ಥನೆ ಮಾಡಬೇಕು. ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ಪಾಹಿ ಮಾಂ ಪಾಪಿನಂ ಘೋರಂ ಸಂಸಾರಾರ್ಣವ ಪಾತಿನಂ ಅಂತ ಹೇಳಿ ಆ ಕಣ್ಣಿಗೆ ಅದನ್ನು ಹಚ್ಚಿಕೊಂಡು ಇಂಥ ಶಂಖದಲ್ಲಿ ಯಾರನ್ನು ಸ್ಮರಣೆ ಮಾಡಬೇಕು ಅಂದರೆ ಪೃಥ್ವೀನಾಮಕ ಭಾರತೀಪತಿ ಅಪಾನಾಂತರ್ಗತ ಅಂಭರಣೀಪತಿ ಪ್ರತಿಹಾರಾಭಿನ್ನ ಮಹೋಲ್ಕಾಯ ನಮಃ ಅಂತ ಪ್ರಾರ್ಥನೆ ಮಾಡಬೇಕು. ಅಂದರೆ ಈ ಶಂಖದಲ್ಲಿ ಯಾರಿರ್ತಾರೆ ಅಂದರೆ ಶಂಖಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಈ ಶಂಖದಲ್ಲಿ ಚಿಂತನೆ ಮಾಡುವಾಗ ಪೃಥ್ವಿ ನಾಮಕಳಾಗಿರ್ತಕ್ಕಂಥ ಭಾರತೀ ದೇವಿ ಇರ್ತಾಳೆ.
ಇಂಥ ಪೃಥ್ವಿ ನಾಮಕ ಭಾರತೀ ದೇವಿಗೆ ಪತಿ ಯಾರು ಅಂದರೆ ಅಪಾನ ನಾಮಕ ವಾಯುದೇವರು. ಇಂಥ ಅಪಾನ ನಾಮಕ ವಾಯುದೇವರ ಒಳಗಡೆ ಅಂಬರಣಿ ರೂಪಿಯಾಗಿರ್ತಕ್ಕಂಥ ಅದೇ ಲಕ್ಷ್ಮಿಯ ರೂಪಕ್ಕೆ ಅಂಬರಣಿ ಅಂತಾರೆ. ಅಂಥ ಅಂಬರಣಿ ರೂಪಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಏನಿದ್ದಾಳೆ, ಆ ಮಹಾಲಕ್ಷ್ಮಿಯ ಒಳಗಡೆ ಪ್ರತಿಹಾರಾಭಿನ್ನನಾಗಿರ್ತಕ್ಕಂಥ ಮಹೋಲ್ಕ ಇದ್ದಾನೆ. ಇವನನ್ನು ಸ್ಮರಣೆ ಮಾಡಿ ಆ ನಂತರದಲ್ಲಿ ಆ ಶಂಖ ಮುದ್ರೆಯನ್ನು ನಾವು ಯಾವ್ಯಾವ ಸ್ಥಳದಲ್ಲಿ ಹಚ್ಕೋಬೇಕು ಅಂತಂದರೆ, ಮೊದಲು ಈ ಗೋಪಿಚಂದ್ರದಲ್ಲಿ ಅದನ್ನು ಅದ್ದಿ ಮೊದಲು ಎಡ ಕಪೋಲದಲ್ಲಿ ಇಲ್ಲಿ ಹಚ್ಕೋಬೇಕು. ಅಲ್ಲಿ ಹೇಳುವಾಗ ಹೇಳಿದ್ದೀನಿ ಆಗಲೇ, ಪ್ರತಿಹಾರಾಭಿನ್ನ ಮಹೋಲ್ಕಾಯ ನಮಃ, ಪ್ರತಿಹಾರಾಭಿನ್ನ ಮಹೋಲ್ಕಾಯ ನಮಃ. ಆಮೇಲಕ್ಕೆ ಎಡಗಡೆ ಇರತಕ್ಕಂಥ ನಾಮದಲ್ಲ, ಅದರ ಮೇಲೆ 3 ಹಚ್ಚಬೇಕು. ಪ್ರತಿಹಾರಾಭಿನ್ನ ಮಹೋಲ್ಕಾಯ ನಮಃ, ಪ್ರತಿಹಾರಾಭಿನ್ನ ಮಹೋಲ್ಕಾಯ ನಮಃ, ಪ್ರತಿಹಾರಾಭಿನ್ನ ಮಹೋಲ್ಕಾಯ ನಮಃ. ಆಮೇಲೆ ಎದಿ ಮೇಲೆ 2 ಹಚ್ಚಬೇಕು. ಪ್ರತಿಹಾರಾಭಿನ್ನ ಮಹೋಲ್ಕಾಯ ನಮಃ, ಪ್ರತಿಹಾರಾಭಿನ್ನ ಮಹೋಲ್ಕಾಯ ನಮಃ. ಆಮೇಲೆ ಎಡಗಡೆ ಭುಜದ ಮೇಲೆ ಇರತಕ್ಕಂಥ ನಾಮದ ಎಡ ಬಲ ಭಾಗಗಳಲ್ಲಿ ಪ್ರತಿಹಾರಾಭಿನ್ನ ಮಹೋಲ್ಕಾಯ ನಮಃ, ಪ್ರತಿಹಾರಾಭಿನ್ನ ಮಹೋಲ್ಕಾಯ ನಮಃ. ಆಮೇಲೆ ಎಡ ಕುತ್ತಿಗೆ ಕೆಳಗಡೆ ಅಲ್ಲಿ ಹಚ್ಚಬೇಕು. ಆಮೇಲೆ ಬಲಭುಜದ ನಾಮದ ಕೆಳಗಡೆ ಮತ್ತೆ ಒಂದು ಶಂಖ. ಎಷ್ಟಾಯಿತು ಒಟ್ಟು? ಇಲ್ಲಿ 1 2 3 4 5 6 7 8 9, ಆಮೇಲಕ್ಕೆ ಈ ಕಡೆ ಒಂದು 10 ಶಂಖ ಮುದ್ರೆಗಳನ್ನು ಹಚ್ಚಬೇಕು. ಚಕ್ರ ಮುದ್ರೆಗಳನ್ನು ಎಷ್ಟು ಹಚ್ಚಬೇಕು? 18 ಚಕ್ರ ಮುದ್ರೆಗಳನ್ನು ದೇಹದ ಮೇಲೆ ಧಾರಣ ಮಾಡಬೇಕು. 10 ಶಂಖ ಮುದ್ರೆಯನ್ನು 10 ಜಾಗಗಳಲ್ಲಿ ಶಂಖ ಮುದ್ರೆಯನ್ನು ಧಾರಣ ಮಾಡಬೇಕು. ಸೊ ಇದನ್ನು ಮತ್ತೊಮ್ಮೆ ಚಿಂತನೆ ಮಾಡಿರಿ. ಶಂಖ ಮುದ್ರೆಯನ್ನು ಹಚ್ಚುವಾಗ ಪೃಥ್ವಿ ನಾಮಕ ಭಾರತೀ ಪತ್ಯಂತರ್ಗತ ಅಪಾನ ನಾಮಕ ವಾಯುದೇವಾಂತರ್ಗತರಾಗಿರತಕ್ಕಂಥ ಅಂಬರಣೀಪತಿಯಾಗಿರತಕ್ಕಂಥ ಪ್ರತಿಹಾರಾಭಿನ್ನನಾದ ಕ್ರುದ್ಧೋಲ್ಕ ಮಹೋಲ್ಕ ಅಂತಕ್ಕಂಥ ಪರಮಾತ್ಮನ ರೂಪವನ್ನು ಸ್ಮರಣೆ ಮಾಡಿ ಶಂಖವನ್ನು ಕಣ್ಣಿಗೆ ಹಚ್ಚಿಕೊಂಡು ಒಟ್ಟು 10 ಸ್ಥಳಗಳಲ್ಲಿ ಆ ಮುದ್ರೆಯನ್ನು ಶಂಖ ಮುದ್ರೆಯನ್ನು ಹಚ್ಚಿಕೊಂಡು ಅದನ್ನು ಮತ್ತೆ ನೀರಿನಲ್ಲಿ ಅದ್ದಿ ತೊಳೆದು ಆ ನೀರನ್ನು ತಲೆಗೆ ಪ್ರೋಕ್ಷಣ ಮಾಡಿಕೊಂಡು ಅದು ಶುದ್ಧ ಮಾಡಿ ಮತ್ತೆ ಸಂಪುಷ್ಟದಲ್ಲಿ ಇಟ್ಟಿಡಬೇಕು. ಇದಾದ ಮೇಲೆ ಗದಾ ಮುದ್ರೆಯನ್ನು ಧಾರಣ ಮಾಡಬೇಕು. ಸ್ವಲ್ಪ ದಯಮಾಡಿ ಈ ಸಂದರ್ಭದಲ್ಲಿ ನಿಮಗೆ ಚಿತ್ರಗಳನ್ನು ತೋರಿಸ್ತೀನಿ, ಅವು ಹೇಗಿರ್ತವೆ. ಯಾಕಂದರೆ ಇವಾಗ ಶಂಖ ಮುದ್ರಾ ಚಕ್ರ ಮುದ್ರೆಗಳೆಲ್ಲ ಒಂದು ಡೈಯಲ್ಲಿ ಮಾಡಿಬಿಡ್ತಾರೆ, ಒಂದೇ ಒಂದು ಪ್ಲೇಟ್ನಲ್ಲಿ ಕಟ್ ಮಾಡಿಬಿಡ್ತಾರೆ. ಅವು ಹೇಗಿರ್ತವೆ? ಅದು ಹಾಗಿರೋದಿಲ್ಲ. ಏನು ಇದು ಚಕ್ರ ಮುದ್ರೆ. ಹೀಗಿರಬೇಕು. ಚಕ್ರ ಮುದ್ರೆ ಅಂದರೆ ಹೀಗೆ ಇರಬೇಕು. ಇದು ಚಕ್ರ ಮುದ್ರೆ. ಈ ಚಕ್ರಮುದ್ರೆಯಲ್ಲಿ ಏನು ವಿಶಿಷ್ಟತೆ ಅಂದರೆ, ಇದು ಒಂದು ರೀತಿಯಿಂದ ಚಕ್ರಾಬ್ಜ ಮಂಡಲ ಇದ್ದಂತೆ. ಚಕ್ರಮುದ್ರೆಯನ್ನು ನೋಡಿಯೇ ಚಕ್ರಾಬ್ಜ ಮಂಡಲ ಮಾಡಿದ್ದಾರೆ. ಹೇಗದೆ ಅಂದರೆ ನೋಡ್ರಿ, ಮೇಲೆ ಇವು ಒಂದು ಲೈನ್ಸ್ ಬಂದವಲ್ಲ, ಅವು ಕರೆಕ್ಟ್ 51 ಇರ್ತವೆ ಅಜಾದಿ ಭಗವದ್ ರೂಪಗಳಿಗೆ ಪ್ರತೀಕವಾಗಿ. ಅದರ ಒಳಗಡೆ ಇಲ್ಲಿ ಏನದಲ್ಲಿ ಇವು ಮುಂದೆ ಸುತ್ತಲಿರ್ತಕ್ಕಂಥವು 24 ಗಾಯತ್ರಿ ಮಂತ್ರಕ್ಕೆ ಪ್ರತಿರೂಪವಾಗಿ. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರ, ಇವು 24 ರೌಂಡ್ಗಳು ಇರ್ತವೆ. ಇದಾದ ಮೇಲೆ ಒಳಗಡೆ ಷಟ್ಕೋಣ ಮಂಡಲ, ಅದರ ಮಧ್ಯದಲ್ಲಿ ಒಂದು ಮಂಡಲ. ಒಂದು ರೀತಿಯಿಂದ ಸಂಕ್ಷೇಪ ರೂಪದಲ್ಲಿ ಇದು ಚಕ್ರಾಬ್ಜ ಮಂಡಲಕ್ಕೆ ಪ್ರತಿರೂಪ. ಇಷ್ಟೇ. ಮಧ್ಯದಲ್ಲಿರುವುದು ಗುಣಿನಾಮಕ ಪರಮಾತ್ಮನಿಗೆ ಸಂಬಂಧಪಟ್ಟ ಕಂಕಣ. ಆದರೆ ಈ ಷಟ್ಕೋಣ ಏನದಲ್ಲ, ಈ ಷಟ್ಕೋಣದಲ್ಲೇ ನಾವು ಎಲ್ಲವನ್ನು ಚಿಂತನೆ ಮಾಡಬೇಕು. ವಿಷ್ಣು ನಾಮ ಓಂ ಓಂ ವಿಷ್ಣವೇ ನಮಃ ಓಂ ಅಂತಕ್ಕಂಥ ಮಹಾಮಂತ್ರವನ್ನು ಧ್ಯಾನ ಮಾಡಬೇಕು. ಮಾಡಿದರೆ ಅದರ ಮೇಲೆ 24 ಅಕ್ಷರಗಳಿಂದ ಕೂಡಿದ ಗಾಯತ್ರಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ 24 ರೌಂಡ್ಗಳು. ಅದರ ಮೇಲೆ ಅಜಾದಿ ಭಗವದ್ ರೂಪಗಳಿಗೆ ಪ್ರತೀಕವಾಗಿರ್ತಕ್ಕಂಥ 51 ಗೀಟುಗಳು. ಇವನ್ನು ಚಿಂತನೆ ಮಾಡಿಕೊಂಡು, ಇದು ಒಂದು ರೀತಿಯಿಂದ ಚಕ್ರಾಬ್ಜ ಮಂಡಲ. ಹೌದಲ್ಲ, ಚಕ್ರಾಬ್ಜ ಮಂಡಲನೇ ನಮಗೆ ಸುದರ್ಶನ. ಈ ಚಕ್ರ ನಮ್ಮ ಚಕ್ರ ಇಂಥ ಅದು ಭಗವಂತರ ಕೈಯಲ್ಲಿರ್ತಕ್ಕಂಥದ್ದು. ಇದರ ಚಿಂತನೆ ಮಾಡ್ತಾ ನಾಮವನ್ನು ಹಚ್ಚಿಕೊಂಡಾಗ ಸಾರ್ಥಕ ಆಗ್ತದೆ. ಇದು ಚಕ್ರ ಮುದ್ರೆ. ಶಂಖ ಮುದ್ರೆ ಅಂದರೆ ಹೀಗಿರ್ತದೆ. ಶಂಖ ಮುದ್ರೆ ಅಂದರೆ ಹೀಗಿರ್ತದೆ. ಇದಾದ ಮೇಲೆ ಶಂಖ ಮುದ್ರೆ ಆದಮೇಲೆ ಗದಾ ಮುದ್ರೆ. ಇದು ಹೇಗಿರ್ತದೆ ಅಂದರೆ ಹೀಗಿರ್ತದೆ ಗದಾ ಮುದ್ರೆ. ಗದಾ ಮುದ್ರೆ ಆದಮೇಲೆ ಪದ್ಮ ಮುದ್ರೆ. ಇದು ಪದ್ಮ ಮುದ್ರೆ.
ನಾವು ಪದ್ಮಮುದ್ರೆ ಗದಾಮುದ್ರೆ ಹೇಳಿಲ್ಲ, ಇದು ಪದ್ಮಮುದ್ರೆ. ಇದಾದ ಮೇಲೆ ನಾರಾಯಣ ಮುದ್ರೆ. ಇದು ಅದ್ಭುತವಾಗಿರ್ತಕ್ಕಂಥದ್ದು. ಇದು ಆಯುಧ ಅಲ್ಲ, ಇದು ಭಗವಂತನಿಗೆ ಪ್ರತೀಕ. ಭಗವಂತನನ್ನೇ ನಮ್ಮ ಈ ಮೇಲೆ ಧಾರಣ ಮಾಡಿ, ಅಂದರೆ ನಮ್ಮ ದೇಹದ ತುಂಬ ಅವನು ತುಂಬಿದ್ದಾನೆ ಅಂತ ತೋರಿಸ್ಲಿಕ್ಕಾಗಿ ಓಂ ಇಲ್ಲಿಂದ ಬರ್ತೇವೆ ನೋಡ್ರಿ. ಓಂ ನಮೋ ನಾರಾಯಣಾಯ ಓಂ ಅಷ್ಟಾಕ್ಷರ ಮಂತ್ರವನ್ನು ಈ ಮಂತ್ರದಲ್ಲಿ, ಅಂದರೆ ನಾರಾಯಣನಿಗೆ ಪ್ರತಿರೂಪ. ಇದು ನಾರಾಯಣನನ್ನು ನಮ್ಮ ದೇಹದಲ್ಲಿ ಧಾರಣ ಮಾಡಿದ್ದೀವಿ ಅಂತಂಬೋದಕ್ಕೆ ಚಿಹ್ನೆಯಾಗಿ ಇದು ನಾರಾಯಣ ಮುದ್ರಾ. ಓಕೆ ಸರ್, ಇಂಥ ಈ ಮುದ್ರೆ. ಈಗ ಮೂರನೇ ಮುದ್ರೆಗೆ ಬರೋಣ ನಾವು. ಯಾವುದು ಮೂರನೇ ಮುದ್ರೆ ಯಾವುದು ಅಂತಂದರೆ ಶಂಖ ಆಯಿತು, ಚಕ್ರ ಆಯಿತು, ಶಂಖ ಆಯಿತು, ಗದಾ ಮುದ್ರೆಗೆ ಬಂದಿವೆ. ಆ ಗದಾ ಮುದ್ರೆಯನ್ನು ಕೈಯಲ್ಲಿ ತಗೊಂಡು ಕಣ್ಣಿನ ಮುಂದೆ ಹಿಡ್ಕೊಂಡು, ನಮ್ಮ ಮುಂದೆ ಹಿಡ್ಕೊಂಡು ಗದಾ ಮುದ್ರೆ. ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ ಕೌಮೋದಿಕೀ ಕರೆ ಯಸ್ಯ ತಂ ನಮಾಮಿ ಗದಾಧರಂ. ಭಗವಂತನ ಗದೆಗೆ ಹೆಸರೇನು ಅಂದರೆ ಕೌಮೋದಿಕಿ, ಕೌಮೋದಿಕಿ ಅಂಥೇಳಿ. ಭಗವಂತನ ಕೈಯಲ್ಲಿರ್ತಕ್ಕಂಥ ಗದೆಗೆ ಹೆಸರು ಕೌಮೋದಿಕಿ ಅಂಥೇಳಿ. ಈ ಕೌಮೋದಿಕಿಗೆ ಯಾರು ಅಭಿಮಾನಿಗಳು ಅಂದರೆ ವಾಯುದೇವರು ಅಭಿಮಾನಿಗಳು. ಚಕ್ರಕ್ಕೆ ದುರ್ಗಾದೇವಿ ಅಭಿಮಾನಿ, ಶಂಖಕ್ಕೆ ಮಹಾಲಕ್ಷ್ಮಿ ಅಭಿಮಾನಿ, ಗದೆಗೆ ವಾಯುದೇವರು ಅಭಿಮಾನಿಗಳು. ಇಂಥ ವಾಯುದೇವರಿಂದ ಅಭಿಮನ್ಯಮಾನವಾಗಿರತಕ್ಕಂಥ ಗದಾಮುದ್ರವನ್ನು ಕೈಯಲ್ಲಿ ಹಿಡ್ಕೊಂಡು ಪಂಚಜನ್ಯ ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ ಕೌಮೋದಿಕೀ ಕರೆ ಯಸ್ಯ ತಂ ನಮಾಮಿ ಗದಾಧರಂ. ಅವನಿಗೆ ನಮಸ್ಕಾರ ಮಾಡ್ತೀನಿ ಅಂತಂದರು. ಯಾರಿಗೆ ನಮಸ್ಕಾರ ಮಾಡ್ತೀವಿ? ಗದಾಧರನಿಗೆ ನಮಸ್ಕಾರ ಮಾಡ್ತೀನಿ. ಗದೆಯನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಆ ಪ್ರಭು ನಾರಾಯಣ ಇದ್ದಾನಲ್ಲ, ಅವನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅವನು ನನ್ನನ್ನು ಪಾಹಿಮಾಂ ಪಾಪಿನಾಂ, ಈ ಪಾಪಿಯಾದ ನನ್ನನ್ನು ಅವನು ರಕ್ಷಣೆ ಮಾಡಲಿ. ಈ ಗದೆ ಎಂಥದ್ದು ಅಂದರೆ ಅವ್ರು ಹೇಳ್ತಾರೆ, ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ. ಈ ಬ್ರಹ್ಮಾಂಡಕ್ಕೆ ಒಂದು ಸ್ತಂಭ ಇದ್ದಂತೆ. ಈ ಬ್ರಹ್ಮಾಂಡ ಏನಂದ್ರೆ 14 ಲೋಕಗಳಿಂದ ಕೂಡಿಕೊಂಡಿರ್ತಕ್ಕಂಥ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಮಂಡಕ್ಕೆ ಒಂದು ಮೂಲಸ್ತಂಭದಂತೆ ಇರತಕ್ಕಂಥ ಗದಾಧರ ಕೌಮೋದಿಕೇ ಕರೆ ಯಸ್ಯ ತಂ ನಮಾಮಿ ಗದಾಧರಂ. ಅಂತ ಗದಾಧರಂ ಬ್ರಹ್ಮಾಂಡಕ್ಕೆ ಒಂದು ಮೂಲಸ್ತಂಭದಂತೆ ಇರತಕ್ಕಂಥ ಗದೆಯನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಕೌಮೋದಿಕಿ ಅಂತಕ್ಕಂಥ ಇಂಥ ಗದೆಯನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಆ ಗದಾಧರ ರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮ ಏನಿದ್ದಾನೆ ನಾರಾಯಣ, ಅವನನ್ನು ನಾನು ನಮಸ್ಕಾರ ಮಾಡ್ತೀನಿ. ಯಾಕೆ ನಮಸ್ಕಾರ ಮಾಡ್ತೀಯಪ್ಪ ಅಂದರೆ ಅವನು ನನ್ನ ಎಲ್ಲ ಪಾಪಗಳನ್ನು ಕಳೆಯಲಿ ಎಂಬ ಭಾವನೆಯಿಂದ ನಾನು ನಮಸ್ಕಾರ ಮಾಡ್ತೀನಿ ಅಂತಂತಾರೆ. ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ ಕೌಮೋದಿಕೀ ಕರೆ ಯಸ್ಯ ತಂ ನಮಾಮಿ ಗದಾಧರಂ. ಈ ಮಂತ್ರ ಹೇಳಿ ಆ ಗದೆಯನ್ನು ಕಣ್ಣಿಗೆ ಹಚ್ಚಿಕೊಂಡು ಆಮೇಲಕ್ಕೆ ಅದನ್ನು ಗೋಪೀಚಂದ್ರದಲ್ಲಿ ಅದ್ದಿದವರಾಗಿ ಹಚ್ಕೋಬೇಕು. ಎಲ್ಲಿ ಹಚ್ಕೋಬೇಕು ಅಂದರೆ ಎಷ್ಟು ಕಡೆ ಹಚ್ಕೋಬೇಕು, ಓಂ ಏನು ಹೇಳಬೇಕು, ಇದರಲ್ಲಿ ಯಾರ್ಯಾರಿದ್ದಾರೆ ಎಂಬುದನ್ನು ಹೇಳಲಿಲ್ಲ. ಗದಾಮುದ್ರೆಯಲ್ಲಿ ದಿಂಗ್ನಾಮಕ ಭಾರತೀಯ ಪತಿ. ಭಾರತಿಗೆ ಇನ್ನೊಂದು ಹೆಸರದೆ. ಹೇಗೆ ಅವಳಿಗೆ ದ್ಯುನಾಮಕ ಭಾರತಿ ಅಂತಾರೋ, ಪೃಥ್ವೀನಾಮಕ ಭಾರತಿ ಅಂತಾರೋ, ಅದೇ ಪರ ದಿಂಗ್ನಾಮಕ ಭಾರತಿ ಅಂತ ಒಬ್ಬಳಿದ್ದಾಳೆ. ಆ ದಿಂಗ್ನಾಮಕನಾಗಿರ್ತಕ್ಕಂಥ ಭಾರತೀಯ ಪತಿಯಲ್ಲಿ ವ್ಯಾನನಾಮಕ ವಾಯುದೇವರ ಅಂತರ್ಯಾಮಿಯ. ಅಂದರೆ ದಿಂಗ್ನಾಮಕ ಭಾರತಿಗೆ ಪತಿ ಯಾರು ಅಂದರೆ ವ್ಯಾನನಾಮಕ ವಾಯುದೇವರು. ಇಂಥ ವಾಯುದೇವರ ಅಂತರ್ಯಾಮಿಯಾಗಿ ದಕ್ಷಿಣಾಪತಿಯಾಗಿರ್ತಕ್ಕಂಥ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ನಿಧನಾಭಿನ್ನನಾಗಿರ್ತಕ್ಕಂಥ ವಿರೋಲ್ಕ ಇರ್ತಾನೆ ಅಂತ ಹೇಳ್ತಾರೆ. ಈಗ ಗದಾಮುದ್ರೆಯನ್ನು ಹೇಗೆ ಧರಿಸಬೇಕು ಅದರ ಬಗ್ಗೆ ಚಿಂತನೆ ಮಾಡೋಣ. ಗದಾಮುದ್ರೆಯನ್ನು ತಗೊಂಡು ಕಣ್ಣಿನ ಮುಂದೆ ಇಟ್ಕೊಂಡು ಅದರ ಮಂತ್ರ ಹೇಳಬೇಕಾದ್ರೆ ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ ಕೌಮೋದಿಕೀ ಕರೆ ಯಸ್ಯ ತಂ ನಮಾಮಿ ಗದಾಧರಂ. ಆ ಗದೆಯನ್ನು ಧಾರಣ ಮಾಡಿರ್ತಕ್ಕಂಥ ಗದಾಧರ ನಾಮಕನಾಗಿರ್ತಕ್ಕಂಥ ಪರಬ್ರಹ್ಮನನ್ನು ಸ್ಮರಣೆ ಮಾಡಬೇಕು. ಏನಂತ ಅವನು ಎಂಥವನು? ಗದಾಧರ ಎಂಥವನು ಅಂದರೆ
ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ. ಬ್ರಹ್ಮಾಂಡ ಅಂತಕ್ಕಂಥ ಏನು ವಿಶ್ವ ಅದಲ್ಲ, ಆ ವಿಶ್ವದ ಆರಂಭದಿಂದ ಹಿಡ್ಕೊಂಡು ಅದಕ್ಕೊಂದು ಮೂಲಸ್ತಂಭದಂತೆ ಇರತಕ್ಕಂಥ ಗದಾಧರ. ಅವನ ಕೈಯಲ್ಲೇ ಕೌಮೋದಿಕೆ ಅಂತಕ್ಕಂಥ ಗದಾದ. ಅಂಥ ಗದಾವನ್ನು ಧಾರಣ ಮಾಡಿರ್ತಕ್ಕಂಥ ಗದಾಧರನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ನಮಸ್ಕಾರ ಮಾಡಿಕೊಂಡು ಆ ಗೋಪಿಚಂದ್ರನಲ್ಲಿ ಅದನ್ನು ಅದ್ದಿ ಎಲ್ಲೆಲ್ಲಿ ಧಾರಣ ಮಾಡಬೇಕು, ಅದನ್ನು ಎಡಭಾಗದಲ್ಲಿ ಧಾರಣ ಮಾಡಬೇಕು, ದೇಹದ ಎಡಭಾಗದಲ್ಲಿ ಧಾರಣ ಮಾಡಬೇಕು. ಮೊಟ್ಟ ಮೊದಲು ಹಣೆಯ ಮೇಲೆ ಧಾರಣ ಮಾಡಿ, ಆ ಹಣೆಯಲ್ಲಿ ಧಾರಣ ಮಾಡುವಾಗ ಅಲ್ಲಿಯ ಭಗವದ್ರೂಪಗಳನ್ನು ಚಿಂತನೆ ಮಾಡಬೇಕು. ಏನಂತ, ಗದಾಮುದ್ರೆಯಲ್ಲಿ ದಿಂಗ್ನಾಮಕ ಭಾರತೀಪತಿಯಾಗಿರ್ತಕ್ಕಂಥ ವ್ಯಾನನಾಮಕ ವಾಯುದೇವರಿರ್ತಾರೆ. ಅಂಥ ವಾಯುದೇವರ ಅಂತರ್ಯಾಮಿಯಾಗಿ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ನಿಧನಾಭಿನ್ನ ವೀರೋಲ್ಕ ಇರ್ತಾನೆ. ಇವನನ್ನು ಚಿಂತನೆ ಮಾಡಿ. ಗದಾಕ್ಕೆ ಅಭಿಮಾನಿ ದೇವತೆ ಯಾರು ಅಂತಂದರೆ ವಾಯುದೇವರು. ಆ ಅಲ್ಲಿ ಅಪಾರನಾಮಕ ವಾಯುದೇವರನ್ನು ಸ್ಮರಣೆ ಮಾಡಬೇಕು. ಹೇಗೆ, ಇನ್ನೊಂದು ಸಲ ದಿಂಗ್ನಾಮಕ ಭಾರತೀಪತ್ಯಂತರ್ಗತ ಭಾರತೀಪತಿ ವ್ಯಾನಾಂತರ್ಗತನಾಗಿರ್ತಕ್ಕಂಥ ಲಕ್ಷ್ಮೀಪತಿ ನಿಧನಾಭಿನ್ನನಾಗಿರ್ತಕ್ಕಂಥ ವೀರೋಲ್ಕನನ್ನು ಸ್ಮರಣೆ ಮಾಡಿ ಒಂದೊಂದು ಮುದ್ರೆಯನ್ನು ಧಾರಣ ಮಾಡುವಾಗ ಇದನ್ನು ಸ್ಮರಣೆ ಮಾಡಬೇಕು. ಅಷ್ಟು ಆಗಲಿಲ್ಲ ಅಂತಂದರೆ ಅಂಬರಣಿ ಲಕ್ಷ್ಮೀಪತಿ ನಿಧನಾಭಿನ್ನ ವೀರೋಲ್ಕಾಯ ನಮಃ, ಲಕ್ಷ್ಮೀಪತಿ ನಿಧನಾಭಿನ್ನ ವೀರೋಲ್ಕಾಯ ಎಡಗಡೆ ಹಚ್ಚಬೇಕು. ವೀರೋಲ್ಕಾಯ ನಮಃ, ಲಕ್ಷ್ಮೀಪತಿ ನಿಧನಾಭಿನ್ನ ವೀರೋಲ್ಕಾಯ ನಮಃ, ಲಕ್ಷ್ಮೀಪತಿ ನಿಧನಾಭಿನ್ನ ವೀರೋಲ್ಕಾಯ ನಮಃ, ಲಕ್ಷ್ಮೀಪತಿ ನಿಧನಾಭಿನ್ನ ವೀರೋಲ್ಕಾಯ ನಮಃ, ಲಕ್ಷ್ಮೀಪತಿ ನಿಧನಾಭಿನ್ನ ವೀರೋಲ್ಕಾಯ ನಮಃ. ಆಮೇಲೆ ಎಡಭುಜದ ಕಡೆ ಎರಡು ಕಡೆ ಲಕ್ಷ್ಮೀಪತಿ ನಿಧನಾಭಿನ್ನ ವೀರೋಲ್ಕಾಯ ನಮಃ, ಲಕ್ಷ್ಮೀಪತಿ ನಿಧನಾಭಿನ್ನ ವೀರೋಲ್ಕಾಯ ನಮಃ. ಈ ರೀತಿ ಚಿಂತನೆ ಮಾಡಿ ನೋಡಿರಿ ಎಷ್ಟಾದವು. ಇಲ್ಲಿ ಒಂದು ಗದಾಮುದ್ರೆ ಧಾರಣ ಮಾಡಬೇಕಾದ್ರೆ ಇಲ್ಲಿ ಒಂದು, ಆಮೇಲೆ ಎಡ ಬದಿಯಲ್ಲಿರ್ತಕ್ಕಂಥ ನಾಮದ ಮೇಲೆ 3, ಅಲ್ಲಿ 4 ಆಯಿತು. ಎದೆಯ ಮೇಲೆ 2, 4, 1, 5, 6 ಆಯಿತು. ಆಮೇಲೆ ಕೈಲಿ 7, 1, 8 ಮುದ್ರೆಗಳು 8 ಸ್ಥಾನದಲ್ಲಿ ಗದಾ ಮುದ್ರೆಯನ್ನು ಧಾರಣ ಮಾಡಬೇಕು. ಓಂ ಭೀರೋ ಶಂಕ ಗದಾ ಮುದ್ರಾಂತರ್ಯಾಮಿ ದಿಂಗ್ನಾಮಕ ಭಾರತೀ ರಮಣ ಮುಖ್ಯ ಪ್ರಾಣ ಭಾರತೀ ರಮಣ ದಿಂಗ್ನಾಮಕ ಭಾರತೀ ಪತ್ತಿ ವ್ಯಾನಾಂತರ್ಗತ ಲಕ್ಷ್ಮೀಪತಿ ನಿಧನಾಭಿನ್ನ ವೀರೋಲ್ಕಾಯ ನಮಃ ಅಂತ ಚಿಂತನೆ ಮಾಡಿ ಈ 8 ಸ್ಥಳಗಳಲ್ಲಿ ಆ ಗದಾಮುದ್ರೆಯನ್ನು ಧಾರಣ ಮಾಡಿದರೆ ನಮ್ಮ ಜನ್ಮ ಧನ್ಯ ಆಗ್ತದೆ ಅಂತ ಜ್ಞಾನಿವರೇಣ್ಯರಲ್ಲಿ ಹೇಳ್ತಾ ಇದ್ದಾರೆ ಮಾತು. ಇಂಥ ಚಕ್ರಮುದ್ರೆಯ ಧಾರಣೆ ಆಯಿತು, ಆಮೇಲಕ್ಕೆ ಶಂಖಮುದ್ರೆಯ ಧಾರಣೆ ಆಯಿತು, ಗದಾಮುದ್ರೆಯ ಧಾರಣೆ ಆಯಿತು. ಈಗ ಮುಂದೆ ಏನು ಮಾಡಬೇಕು ಎಂಬುದನ್ನು ಆಮೇಲೆ ನಾಳೆ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಿಲ್ಲಿಸೋಣ. ಹರೇ ಶ್ರೀನಿವಾಸ.